ಗಂಡ್ಮಗು ಆಗಿ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಲ್ಲ. ಗಂಡ್ಮಕ್ಳು ಎಲ್ಲಾದ್ರೂ ಅಳ್ತಾರ? ಗಂಡ್ಮಕ್ಳು ಅಳಬಾರ್ದು. ಹಾಗೆಲ್ಲ ಧೈರ್ಯವಾಗಿ ಎಲ್ಲಾನು ಎದುರಿಸ್ಕೊಂಡು ಹೋಗ್ಬೇಕು ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರಲ್ವಾ. ನಾನ್ ನಿಮ್ಗತ್ರ ಹೇಳಲ್ಲ. ಯಾಕೆಂದ್ರೆ ನನಗ್ ಗೊತ್ತಿದೆ ನಿಮ್ ಮನ್ಸಲ್ಲಿ ಅದೆಷ್ಟು ಭಾರ ಇಟ್ಕೊಂಡಿದ್ದೀರಾ, ಅದೆಷ್ಟು ನೋವು ತುಂಬಿಕೊಂಡಿದ್ದೀರಾ. ಆ ಭಾರ ಇಟ್ಕೊಂಡು ಕೂಡ ಜೀವನದಲ್ಲಿ ಹೇಗೆಲ್ಲ ಹೋರಾಡ್ತಿದ್ದೀರಾ ಅಂತ. ಯಾರ ಮುಂದೆನೂ ಅಳಬಾರ್ದು ಅಂತ ಒಬ್ರೇ ನೋವು ಅನುಭವಿಸ್ತಿದ್ದೀರಾ. ಅಯ್ಯೋ ಕಂದಮ್ಮ, ಅಳ್ತಿದ್ದೀರಾ ಅಂದ್ರೆ ನೀವ್ ವೀಕ್ ಅಲ್ಲ ಬಂಗಾರ. ನಿಮ್ ಒಳ್ಳೆ ಮನ್ಸಿಗೆ ಬಂದು ನಿಮ್ಮನ್ನ ಯಾಮಾರಿಸಿ ಹೋದ್ರಲ್ಲ ಆ ನಂಬಿಕೆ ದ್ರೋಹಿಗಳು, ಅವ್ರ ನೆನಪು ಹೋಗೋವರೆಗೂ ಜೋರಾಗಿ ಹತ್ಬಿಡಿ. ನಿಮ್ ಮನ್ಸಿನ ಭಾರ ಕಡಿಮೆ ಆಗೋವರೆಗೂ ಒಬ್ರೇ ಕೂತು ಅದೆಷ್ಟು ಅಳ್ತಿರೋ ಹತ್ಬಿಡಿ. ಮುಗಿಸಿ ಇವತ್ತಿಗೆ ಈ ಕತೆನ. ಆದ್ರೆ ನನ್ಗೊಂದು ಪ್ರಾಮಿಸ್ ಮಾಡ್ತೀರಾ, ಮತ್ತೆ ಅದೇ ಕಾರಣಕ್ಕೆ ನಿಮ್ ಮನ್ಸು ಒಡೆದು ಹೋಗಲ್ಲ, ಆ ವಿಷಯನ ಇನ್ಯಾವತ್ತೂ ನೆನ್ಸ್ಕೊಂಡು ಅಳೋದು ಇಲ್ಲ ಅಂತ. ಅರೆ ಬಂಗಾರ, ನಿಮ್ ಮನ್ಸಿರೋದು ಒಳ್ಳೆಯವ್ರಿಗಾಗಿ ಮಾತ್ರ. ಅದು ಬಿಟ್ಟು ಯಾರ್ಯಾರೋ ಬಂದು ನಿಮ್ಮನ್ನು ಯಾಮಾರಿಸಿ ಹೋಗೋಕಲ್ಲ. ಅರ್ಥ ಆಯ್ತಾ? ನೀವು ಕೇಳ್ತಿದ್ದೀರಾ ಭಾವಗಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.